ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಗೆ ತಮಗೆಲ್ಲರಿಗೂ ಸಹ ಸ್ವಾಗತವನ್ನು ಕೋರುತ್ತಾ, ನೀವೆಲ್ಲರೂ ಹೆಚ್ಚಿನ ಇತಿಹಾಸ ಬೇಕು ಅಂದ್ರೆ ಈ ಎಕ್ಸಲೆಂಟ್ ಇತಿಹಾಸ ಪುಸ್ತಕ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಕರ್ನಾಟಕ ಇತಿಹಾಸ ಎಲ್ಲವನ್ನ 4 ಭಾಗಗಳನ್ನು ಒಳಗೊಂಡಿರುವಂತದ್ದು. ಧಾರವಾಡ ಮತ್ತು ಬೆಂಗಳೂರಿನ ಎಲ್ಲ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ದೊರೆತೈತೆ ಮತ್ತು ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ದೊರೆತೈತೆ. ವಿದ್ಯಾರ್ಥಿಗಳೇ, ನೀವು ಪುಸ್ತಕ ಚೆನ್ನಾಗಿ ಅಷ್ಟೇ ತಗೊಳ್ಳಿ ವಿದ್ಯಾರ್ಥಿಗಳಿಗೆ, ತಗೊಂಬೇಡಿ ವಿದ್ಯಾರ್ಥಿ. ಯಾಕೆಂದ್ರೆ ದುಡ್ಡು ಯಾರ್ದಾಗ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡೋ ದುಡ್ಡೇ ವಿದ್ಯಾರ್ಥಿಗಳೇ. ಹೀಗಾಗಿ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ರಾಜ ಒಡೆಯರ ಒಂದು ಇತಿಹಾಸವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ನೋಡಿ, ರಾಜ ಒಡೆಯರ್ ನೋಡಿ, ರಾಜ ಒಡೆಯರ್ ಯಾವಾಗ ಅಧಿಕಾರಕ್ಕೆ ಬಂದರು? ಕ್ರಿಸ್ತ ಶಕ 578ರಿಂದ 1578ರಿಂದ ನೋಡಿ, 1578ರಿಂದ ಕ್ರಿಸ್ತ ಶಕ 1617. ನೋಡಿ, ರಾಜ ಒಡೆಯರ್ ಕ್ರಿಸ್ತ ಶಕ 1578ರಿಂದ 1617ರವರೆಗೆ ಅಧಿಕಾರ ಇದ್ದಂಥವ್ರು. ನೋಡಿ, ರಾಜ ಒಡೆಯರ್ ಅವರನ್ನೇ ನಾವು ಮೈಸೂರಿನ ಪ್ರಥಮ ಒಡೆಯರು ಎಂದು ಕರೆಯಲಾಗುತ್ತದೆ. ನೋಡಿ, ಮೈಸೂರಿನ ಪ್ರಥಮ ಒಡೆಯರು. ನೋಡಿ, ನಾವು ಮೈಸೂರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತವ್ರು ಯಾರು ಅಂದಾಗ ಎದುರಾಯ ಮತ್ತು ಕೃಷ್ಣರಾಯ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ನೋಡಿ, ಎದುರಾಯ ಮತ್ತು ಕೃಷ್ಣರಾಯರು ಯಾವಾಗಲೂ ಸ್ಥಾಪನೆ ಮಾಡಿದ್ರು ಸಹ ನಾವು ಅವ್ರನ್ನ ಪ್ರಥಮ ಒಡೆಯರ್ ಅಂತ ಕರೆಯಲು ವಿದ್ಯಾರ್ಥಿಗಳೇ. ಯಾಕೆಂದ್ರೆ ಇವರು ಸ್ವತಂತ್ರವಾಗಿ ಫಸ್ಟ್ ಅಧಿಕಾರಕ್ಕೆ ಬಂದವರು. ಹಾಗೆ ನಮ್ಗೆ ಇತಿಹಾಸ ಇಲ್ಲಿಂದ ಆರಂಭ ಆಗೋದ್ರಿಂದ ನಾವು ಮೈಸೂರಿನ ಪ್ರಥಮ ಒಡೆಯರ್, ರಾಜ ಒಡೆಯರ್ ಅಂತ ಕರಿತೇವೆ. ನೋಡಿ, ನಾನು ಎಲ್ಲ ಇತಿಹಾಸ ಹೇಳ್ಬೇಕಾದ್ರೆ ಅವ್ರದ್ದೆಲ್ಲ ಸೇರ್ಸಿ ಹೇಳ್ತೀನಿ ವಿದ್ಯಾರ್ಥಿ. ಇವಾಗ ಒಂದು ಸಣ್ಣ ಟಾಪಿಕ್ ನಿಮ್ಗೆ ಹೇಳ್ತಾ ಇದ್ದೀನಿ, ಹಾಗಾಗಿ ಇವ್ರದ್ದು ಅಷ್ಟೇ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಮೈಸೂರಿನ ಪ್ರಥಮ ಒಡೆಯರ್ ನಮ್ಮ ರಾಜ ಒಡೆಯರ್. ನೋಡಿ, ಮೈಸೂರು ಸಾಮ್ರಾಜ್ಯವನ್ನು ವಿಜಯನಗರ ಸಾಮ್ರಾಜ್ಯದಿಂದ ಬೇರ್ಪಡಿಸಿಕೊಂಡು ಸ್ವತಂತ್ರವಾಗಿ ಆಳ್ವಿಕೆ ಮಾಡಿದಂತ ಒಡೆಯರ್ ಈ ರಾಜ ಒಡೆಯರ್. ನೋಡಿ, ಮೈಸೂರು ಸಾಮ್ರಾಜ್ಯವನ್ನು ವಿಜಯನಗರ ಸಾಮ್ರಾಜ್ಯದಿಂದ ಬೇರ್ಪಡಿಸಿಕೊಂಡು ಸ್ವತಂತ್ರವಾಗಿ ಆಳ್ವಿಕೆ ಮಾಡಿದ ಪ್ರಥಮ ಒಡೆಯರ್ ರಾಜ ಒಡೆಯರ್. ನೋಡಿ, ಯಾಕಪ್ಪ ಅಂದ್ರೆ ವಿದ್ಯಾರ್ಥಿಗಳೇ, ನೋಡಿ, ಮೈಸೂರು ಸಾಮ್ರಾಜ್ಯ ಫಸ್ಟ್ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜಮನೆತನವಾಗಿತ್ತು. 1565 ನಡೆದಂತ ತಾಳಿಕೋಟೆ ಯುದ್ಧ ಅಥವಾ ರಕ್ಕಸ ತಂಗಡ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ಸೋತು ಅವನತಿಯಾದಂತ ನಂತರ ಮೈಸೂರು ಒಡೆಯರು, ಕೆಳದಿ ನಾಯಕರು, ಚಿತ್ರದುರ್ಗದ ಪಾಳೆಗಾರರು ಸ್ವತಂತ್ರ ಘೋಷಿಸಿಕೊಂಡ್ರು. ಹೀಗಾಗಿ ವಿಜಯನಗರ ಸಾಮ್ರಾಜ್ಯದಿಂದ ಬೇರ್ಪಡಿಸಿಕೊಂಡು ಸ್ವತಂತ್ರವಾಗಿ ಆಳ್ವಿಕೆ ಮಾಡಿದಂತ ಪ್ರಥಮ ಒಡೆಯರ್ ಅಂದಾಗ ಈ ನಮ್ಮ ರಾಜ ಒಡೆಯರ್. ನೋಡಿ, ನಮ್ಮ ರಾಜ ಒಡೆಯರೇ 1610ರಲ್ಲಿ ಮೈಸೂರಿನಲ್ಲಿ ದಸರಾ ಉತ್ಸವವನ್ನ ಮತ್ತು ನವರಾತ್ರಿ ಉತ್ಸವವನ್ನ ಆರಂಭ ಮಾಡ್ತಾರೆ. ಮಹಾನವಮಿ ಉತ್ಸವವನ್ನು ಆರಂಭ ಮಾಡ್ತಾರೆ. ಹೀಗಾಗಿ 2010ಕ್ಕೆ 400 ವರ್ಷಗಳು ತುಂಬುತ್ತದೆ. ನೋಡಿ, 1610ರಲ್ಲಿ ರಾಜ ಒಡೆಯರ್ ಮೈಸೂರಿನಲ್ಲಿ ದಸರಾ ಮತ್ತು ಮಹಾನವಮಿ ಉತ್ಸವಕ್ಕೆ ಚಾಲನೆ ನೀಡಿದರು. ಹೀಗಾಗಿ 2010ಕ್ಕೆ 400 ವರ್ಷಗಳು ತುಂಬುತ್ತದೆ. ನೋಡಿ, 2010ಕ್ಕೆ 400 ವರ್ಷಗಳು ತುಂಬುತ್ತದೆ. ನೋಡಿ, 1610ರಲ್ಲಿ ದಸರಾ ಮತ್ತು ಮಹಾನವಮಿ ಉತ್ಸವಕ್ಕೆ ಮೈಸೂರಿನಲ್ಲಿ ಚಾಲನೆ ನೀಡಿದಂತವ್ರು ಯಾರು? ರಾಜ ಒಡೆಯರ್. ಹಾಗಾದ್ರೆ 2010ಕ್ಕೆ 400 ವರ್ಷಗಳು ತುಂಬುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಇಂತಹ ಸಮಯದಲ್ಲಿ ಮೈಸೂರಿನ ಒಡೆಯರು ದಸರಾ ಮತ್ತು ಮಹಾನವಮಿ ಉತ್ಸವ ಆಚರಣೆ ಮಾಡೋದಕ್ಕಿಂತ ಮುಂಚೆ ವಿಜಯನಗರ ಸಾಮ್ರಾಜ್ಯದವರು ಆಚರಣೆ ಮಾಡ್ತಿದ್ರು. ಆದ್ರೆ ಅವರು ಅಧಿಕೃತವಾಗಿ ಮಾಡ್ತಿರಲಿಲ್ಲ, ಸುಮ್ನೆ ಹಬ್ಬ ಆಚರಣೆ ಮಾಡ್ಕೊಂತಿದ್ರು. ಆದ್ರೆ ನಾಡ ಹಬ್ಬವಾಗಿ ಅಧಿಕೃತವಾಗಿ ಚಾಲನೆ ಮಾಡಿದಂತವ್ರು ರಾಜ ಒಡೆಯರ್. ಹಾಗಾಗಿ ಇದೆಲ್ಲ ಸಂಪೂರ್ಣವಾದಂತ ಕ್ರೆಡಿಟ್ ಮೈಸೂರಿಗೆ ಹೋಯ್ತು. ಮೈಸೂರು ಸಾಮ್ರಾಜ್ಯಕ್ಕಿಂತ ಮೊದಲು ಯಾರು ಆಚರಣೆ ಮಾಡ್ತಿದ್ರು ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಸಹ ಇದನ್ನ ಆಚರಣೆ ಮಾಡ್ತಿದ್ರು. ಬಟ್ ಅವರು ಅಧಿಕೃತವಾಗಿ ನಾಡ ಹಬ್ಬವಾಗಿ ಆಚರಣೆ ಮಾಡ್ತಿಲ್ಲ, ಸುಮ್ನೆ ಮಹಾಲಯ ಅಮಾವಾಸ್ಯೆ ನಾವು ಮಾಡ್ತಿಲ್ಲ, ಹಂಗೆ ಮಾಡ್ಕೊಂಡು ಓದ್ತಿದ್ರು ವಿದ್ಯಾರ್ಥಿಗಳು. ನೋಡಿ, ಇಂಥ ಒಂದು ಸಮಯದಲ್ಲಿ ನೋಡಿ, ಇದೇ 1612ರಲ್ಲಿ ನೋಡಿ, 1612ರಲ್ಲಿ ಶ್ರೀರಂಗಪಟ್ಟಣದಲ್ಲಿದ್ದಂತ ವಿಜಯನಗರದ ಪ್ರತಿನಿಧಿ
ನೋಡಿ ಶ್ರೀರಂಗಪಟ್ಟಣದಲ್ಲಿದ್ದಂತ ವಿಜಯನಗರದ ಪ್ರತಿನಿಧಿ ಯಾರು? ತಿರುಮಲ. ನೋಡಿ ಶ್ರೀರಂಗಪಟ್ಟಣದಲ್ಲಿದ್ದ 1612ರಲ್ಲಿ ಶ್ರೀರಂಗಪಟ್ಟಣದಲ್ಲಿದ್ದ ವಿಜಯನಗರದ ಪ್ರತಿನಿಧಿ ಯಾರು? ತಿರುಮಲ. ನೋಡಿ 1612ರಲ್ಲಿ ಶ್ರೀರಂಗಪಟ್ಟಣದಲ್ಲಿದ್ದ ವಿಜಯನಗರದ ಪ್ರತಿನಿಧಿ ತಿರುಮಲ. ಈ ತಿರುಮಲ ದುರ್ಬಲನಾಗಿದ್ದರಿಂದ ಪೆನುಗೊಂಡದ ವಿಜಯನಗರದ ದೊರೆ ಎರಡನೇ ವೆಂಕಟ. ನೋಡಿ ಪೆನುಗೊಂಡದ ವಿಜಯನಗರದ ದೊರೆ ಎರಡನೇ ವೆಂಕಟ. ನೋಡಿ ಪೆನುಗೊಂಡದ ವಿಜಯನಗರದ ದೊರೆ ಈ ಎರಡನೇ ವೆಂಕಟ ಶ್ರೀರಂಗಪಟ್ಟಣವನ್ನು ರಾಜ ಒಡೆಯರಿಗೆ ಅನುವಂಶಿಕ ಸ್ವತ್ತಾಗಿ ನೀಡಲು ಒಂದು ತಾಮ್ರ ಸನ್ನದ್ದನ್ನು ಹೊರಡಿಸಿದರು. ಈ ತಾಮ್ರ ಸನ್ನದ್ದನ್ನು ಹೊರಡಿಸಿದರು. ಆಗ ಈ ಎರಡನೇ ವೆಂಕಟನೇ ರಾಜ ಒಡೆಯರನ್ನ ರಾಜ, ಸ್ವತಂತ್ರ ಅರಸ, ಚಕ್ರವರ್ತಿ ಎಂದು ಘೋಷಣೆ ಕೊಯ್ದರು. ನೋಡಿ 1612ರಲ್ಲಿ ಶ್ರೀರಂಗಪಟ್ಟಣದಲ್ಲಿದ್ದಂತ ವಿಜಯನಗರದ ಪ್ರತಿನಿಧಿ ತಿರುಮಲ ಅಸಮರ್ಥ, ದುರ್ಬಲನಾಗಿದ್ದರಿಂದ ಪೆನುಗೊಂಡದ ವಿಜಯನಗರದ ದೊರೆಯಾದಂತ ಎರಡನೇ ವೆಂಕಟ ಈ ಎರಡನೇ ವೆಂಕಟ ಶ್ರೀರಂಗಪಟ್ಟಣವನ್ನು ರಾಜ ಒಡೆಯರಿಗೆ ಅನುವಂಶಿಕ ಸ್ವತ್ತಾಗಿ ನೀಡಲು ಒಂದು ತಾಮ್ರ ಸನ್ನದ್ದನ್ನು ಹೊರಡಿಸಿದ್ರು. ಆಗಲೇ ಎರಡನೇ ವೆಂಕಟ ರಾಜ ಒಡೆಯರನ್ನ ರಾಜ, ಬಾರ್, ಸ್ವತಂತ್ರ ಅರಸ, ಚಕ್ರವರ್ತಿ ಎಂದು ಘೋಷಣೆ ಮಾಡಿದ್ರು. ಹಾಗಾದರೆ ಈ ನಮ್ಮ ರಾಜ ಒಡೆಯರೇ ಗ್ರಾಮಾಡಳಿತದ ಸುಧಾರಣೆಗಾಗಿ ಪ್ರಥಮ ಬಾರಿಗೆ ಗ್ರಾಮ ಆಡಳಿತ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡರು. ನೋಡಿ ಗ್ರಾಮಾಡಳಿತ ಸುಧಾರಣೆಗೆ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡರು. ನೋಡಿ ಈಗ ಗ್ರಾಮ ಆಡಳಿತ ಅಧಿಕಾರಿ ಅಂತ ನಾವೀಗ ಮಾಡಿದೀವಿ ನೋಡಿ ವಿದ್ಯಾರ್ಥಿಗಳ, ಈ ಕಾಲಾಗೆ ಐತಲ್ಲ ನೋಡಿ, ಅವಾಗಲೇ ಇವರು ರಾಜ ಒಡೆಯರು ಮಾಡಿದ್ರು. ಗ್ರಾಮ ಆಡಳಿತ ಸುಧಾರಣೆಗೆ ಗ್ರಾಮ ಆಡಳಿತ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡಿದ್ದಂತವ್ರೆ ರಾಜ ಒಡೆಯರ್. ನಂತರ ಕಂದಾಯ ಅಧಿಕಾರಿಗಳನ್ನು ನೋಡಿ ಕಂದಾಯ ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡಂತವರೇ ರಾಜ ಒಡೆಯರ್. ಗ್ರಾಮ ಆಡಳಿತ ಸುಧಾರಣೆಗೆ ಗ್ರಾಮ ಆಡಳಿತ ಅಧಿಕಾರಿಗಳನ್ನ, ಕಂದಾಯ ವಸೂಲಿಗೆ ಕಂದಾಯ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡಂತವರೇ ಈ ನಮ್ಮ ರಾಜ ಒಡೆಯರ್. ಆದ್ರೆ ರಾಜ ಒಡೆಯರ್ ನಿರ್ಮಿಸಿದಂತ ದೇವಾಲಯಗಳು ನೋಡಿ, ಇವರು ಐತಿಹಾಸಿಕ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು. ಯಾವ್ಯಾವಪ್ಪ ಅಂದಾಗ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು. ನೋಡಿ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ ನೋಡಿ, ಇದು ಕರ್ನಾಟಕದ ದೊಡ್ಡ ದೇವಾಲಯವಾಗಿದೆ. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ ಇದು ಕರ್ನಾಟಕದ ದೊಡ್ಡ ದೇವಾಲಯ. ನೋಡಿ ಈ ಒಂದು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯವನ್ನೇ ದಕ್ಷಿಣದ ಕಾಶಿ ಎಂದು ಕರೆದರು. ನೋಡಿ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದರು. ಇದು ಕರ್ನಾಟಕದ ದೊಡ್ಡ ದೇವಾಲಯ. ಇದನ್ನು ದಕ್ಷಿಣದ ಕಾಶಿ ಎಂದು ಕರೆಯಲಾಗುತ್ತದೆ. ನೋಡಿ ನಂತರ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗನಾಥ ವಿಠಲ ದೇವಾಲಯ. ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗನಾಥ ದೇವಾಲಯ. ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗನಾಥ ವಿಠಲ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು. ನೋಡಿ ನಂತರ ಮೈಸೂರಿನಲ್ಲಿ
ಮೈಸೂರಿನಲ್ಲಿ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ದೇವಾಲಯ, ಮೈಸೂರಿನಲ್ಲಿ ಚಾಮುಂಡೇಶ್ವರಿ ದೇವಾಲಯ ಮತ್ತು ಲಕ್ಷ್ಮೀ ರಮಣ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು. ಮೈಸೂರಿನಲ್ಲಿ ಚಾಮುಂಡೇಶ್ವರಿ, ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಮತ್ತು ಲಕ್ಷ್ಮೀ ರಮಣ ಸ್ವಾಮಿ ದೇವಾಲಯ ನಿರ್ಮಾಣ ಮಾಡಿದ್ರು. ನೋಡಿ, ಮೈಸೂರಿನಲ್ಲಿ ಚಾಮುಂಡೇಶ್ವರಿ ದೇವಾಲಯ ಮತ್ತು ಲಕ್ಷ್ಮೀ ರಮಣ ಸ್ವಾಮಿ ದೇವಾಲಯ, ಮೈಸೂರಿನಲ್ಲಿ ಚಾಮುಂಡೇಶ್ವರಿ ದೇವಾಲಯ ಮತ್ತು ಲಕ್ಷ್ಮೀ ರಮಣ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು. ತದನಂತರ ಮೇಲುಕೋಟೆಯಲ್ಲಿ ಚಲುವನಾರಾಯಣ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ಮಾಡಿದರು. ಮೇಲುಕೋಟೆಯಲ್ಲಿ ಚಲುವ ನಾರಾಯಣ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮಾಡಿದಂತವರು ರಾಜ ಒಡೆಯರ್. ನೋಡಿ, ಹಾಗಾದ್ರೆ ಮೇಲುಕೋಟೆ ಚಲುವ ನಾರಾಯಣ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಿದಂತವ್ರು ಯಾರು? ಮೇಲುಕೋಟೆ ಚಲುವ ನಾರಾಯಣ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಿದಂತವರೇ ರಾಮಾನುಜಾಚಾರ್ಯರು. ನೋಡಿ, ರಾಮಾನುಜಾಚಾರ್ಯರು ಮೇಲುಕೋಟೆ ಚಲುವ ನಾರಾಯಣ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು. ಹಾಗಾದ್ರೆ ಇದರ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿದಂತವ್ರು ಯಾರು? ರಾಜ ಒಡೆಯರ್. ನೋಡಿ, ಹಾಗಾದ್ರೆ ಇಂಥ ಒಂದು ಸಮಯದಲ್ಲಿ ಈ ರಾಜ ಒಡೆಯರ ಆಸ್ಥಾನದಲ್ಲಿದ್ದಂತ ವಿದ್ವಾಂಸರು ನೋಡಿ, ಆದರೆ ಇವರ ಆಸ್ಥಾನದ ವಿದ್ವಾಂಸರು ಸಿಂಗಾರ ಅಯ್ಯಂಗಾರ್ ಶ್ರೀರಂಗ ಮಹಾತ್ಮೆ ಎಂಬ ಕೃತಿಯನ್ನ, ತಿರುಮಲ ಅಯ್ಯಂಗಾರ್ ಕರ್ಣ ವೃತ್ತಾಂತ ಕಥೆಗಳು ಎಂಬ ಕೃತಿಗಳನ್ನ ರಚನೆ ಮಾಡಿದರು. ಯಾರು? ಸಿಂಗಾರ ಅಯ್ಯಂಗಾರ್. ಶ್ರೀರಂಗ ಮಹಾತ್ಮೆ ನೋಡಿ, ಸಿಂಗಾರ ಅಯ್ಯಂಗಾರ್ ಶ್ರೀರಂಗ ಮಹಾತ್ಮೆ, ತಿರುಮಲ ಅಯ್ಯಂಗಾರ್ ಕರ್ಣ ವೃತ್ತಾಂತ ಕಥೆಗಳು ಎಂಬ ಕೃತಿಗಳನ್ನು ರಚನೆ ಮಾಡಿದರು. ನೋಡಿ, ಸಿಂಗಾರ ಅಯ್ಯಂಗಾರ್ ಶ್ರೀರಂಗ ಮಹಾತ್ಮೆ, ತಿರುಮಲ ಅಯ್ಯಂಗಾರ್ ಕರ್ಣ ವೃತ್ತಾಂತ ಕಥೆಗಳು ಎಂಬ ಎರಡು ಪ್ರಸಿದ್ಧವಾದಂತಹ ಕೃತಿಗಳನ್ನ ರಚನೆ ಮಾಡಿದಂತವರು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಂಥ ಒಂದು ಸಮಯದಲ್ಲಿಯೇ ರಾಜ ಒಡೆಯರ್ ಎಲ್ಲ ಒಳ್ಳೆ ಕೆಲಸ ಮಾಡಿದ್ರು. ಆದ್ರೆ ಒಂದೇ ಒಂದು ತಪ್ಪು ಕೆಲಸ ಆಗ್ಬಿಡ್ತದೆ ವಿದ್ಯಾರ್ಥಿಗಳೇ. ಏನಪ್ಪಾ ಅಂತಂದ್ರೆ, ನೋಡಿ, ಶ್ರೀರಂಗಪಟ್ಟಣದ ವೈಸ್ರಾಯ್ ಯಾರು? ಶ್ರೀರಂಗಪಟ್ಟಣದ ವೈಸ್ರಾಯ್ ಅಂದ್ರೆ ಇವರೇ, ರಾಜ್ಯಪಾಲ ಅಂದ್ರೂ ಒಂದೇ ವಿದ್ಯಾರ್ಥಿಗಳೇ. ನೋಡಿ, ಶ್ರೀರಂಗಪಟ್ಟಣದ ವೈಸ್ರಾಯ್ ಅಥವಾ ರಾಜ್ಯಪಾಲನಾಗಿದ್ದಂತ ಯಾರಪ್ಪ ಅಂದ್ರೆ ಶ್ರೀರಂಗ. ನೋಡಿ, ಶ್ರೀರಂಗನ ರಾಣಿ ಯಾರು? ಅಲಮೇಲಮ್ಮ ಎಲ್ಲ ಒಂದೇ ವಿದ್ಯಾರ್ಥಿಗಳೇ. ನೋಡಿ, ಶ್ರೀರಂಗಪಟ್ಟಣದ ವೈಸ್ರಾಯ್ ಅಥವಾ ರಾಜ್ಯಪಾಲನಾಗಿದ್ದಂತ ಶ್ರೀರಂಗನ ರಾಣಿ ಯಾರು? ಅಲಮೇಲಮ್ಮ. ಈ ಶ್ರೀರಂಗ ಅಸಮರ್ಥ ಅದಕ್ಷನಾಗಿದ್ದ ಮತ್ತು ರೋಗಗ್ರಸ್ತನಾಗಿದ್ದ. ಈ ರೋಗಗ್ರಸ್ತನಾಗಿದ್ದಂತ ಒಂದು ಸಮಯದಲ್ಲಿ ಈ ಅಲಮೇಲಮ್ಮ ಮತ್ತು ಶ್ರೀರಂಗ ತಮ್ಮ ಸಂಪೂರ್ಣ ಜವಾಬ್ದಾರಿಯನ್ನ ರಾಜ ಒಡೆಯರಿಗೆ ಕೊಟ್ಟು, ನೋಡಿ, ಶ್ರೀರಂಗಪಟ್ಟಣದ ಸಂಪೂರ್ಣ ಜವಾಬ್ದಾರಿಯನ್ನ ರಾಜ ಒಡೆಯರಿಗೆ ಕೊಟ್ಟು ಈ ತಲಕಾಡಿನಲ್ಲಿ ವಾಸ ಮಾಡ್ತಿರ್ತಾರೆ. ಈ ವಾಸ ಮಾಡುತ್ತಿದ್ದಂತ ಸಮಯದಲ್ಲಿ ಶ್ರೀರಂಗ ಅಲ್ಲಿಯೇ ಮರಣ ಹೊಂತಾನೆ. ಆಗ ದಾರಿ ಮಾರ್ಗದಲ್ಲಿ ಅಲಮೇಲಮ್ಮ ಶ್ರೀರಂಗಪಟ್ಟಣದ ಕಡೆ ನಡೆದುಕೊಂಡು ಬರುತ್ತಿದ್ದಂತ ಒಂದು ಸಮಯದಲ್ಲಿ ಆ ದೃಶ್ಯವನ್ನ ವೀಕ್ಷಣೆ ಮಾಡಿದಂತವರೇ ರಾಜ ಒಡೆಯರ್. ಆಗ ರಾಜ ಒಡೆಯರು ಅಲಮೇಲಮ್ಮನ ಮೂಗಿನಲ್ಲಿದ್ದಂತ ವಜ್ರದ ಮೂಗುತಿಯನ್ನ ಮತ್ತು ಅಲಮೇಲಮ್ಮನ ಕೊರಳಿನಲ್ಲಿದ್ದಂತ ಬಂಗಾರದ ಒಡವೆಗಳನ್ನ ಕಿತ್ತುಕೊಂಡು ಬರುವುದಕ್ಕೆ ತಮ್ಮ ಸೈನ್ಯವನ್ನ ಕಳಿಸ್ತಾರೆ. ಆಗ ಅಲಮೇಲಮ್ಮನಿಗೆ ಗೋಚರ ಆಗ್ತೈತೆ, ಇದು ರಾಜ ಒಡೆಯರ ಸೈನ್ಯ ನನ್ನ ಮೂಗಿನಲ್ಲಿರುವಂತಹ ವಜ್ರದ ಮೂಗುತಿಯನ್ನ ಮತ್ತು ಬಂಗಾರದ ಒಡವೆಗಳನ್ನ ಕಿತ್ಕೊಂಡು ಹೋಗಕ್ಕೆ ಬರ್ತಾ ಇದೆ ಅಂತ ತಿಳಿದು ಈ ಅಲಮೇಲಮ್ಮ ಮಾಲಿಂಗಿ ಸ್ಥಳದಲ್ಲಿ, ತಲಕಾಡಿನ ಮಾಲಿಂಗಿ ಸ್ಥಳದಲ್ಲಿ ತಲಕಾಡು ಮರಳಾಗಲಿ, ಮಾಲಿಂಗ್ಯ ಮಡುವಾಗಲಿ, ಮೈಸೂರು ಮಹಾರಾಜರಿಗೆ ಮಕ್ಕಳಾಗದೇ ಹೋಗಲಿ ಎಂದು 3 ಶಾಪಗಳನ್ನು ಹಾಕುತ್ತಾ ಆ ಮಾಲಿಂಗಿ ಮಡುವಿನಲ್ಲಿ ಬಿದ್ದು ಮರಣ ಹೊಂದಿದಳು. ನೋಡಿ, ಎಲ್ಲಿ ಶಾಪವನ್ನ ಹಾಕ್ತಾಳೆ? ಮಾಲಿಂಗಿ ಸ್ಥಳದಲ್ಲಿ. ಎಲ್ಲಿ? ಮಾಲಿಂಗಿ ಸ್ಥಳದಲ್ಲಿ. ನೋಡಿ, ಎಲ್ಲಿ? ಮಾಲಿಂಗಿ ಸ್ಥಳದಲ್ಲಿ. ಎಂತ ಶಾಪ ಹಾಕ್ತಾಳೆ? ತಲಕಾಡು ಮರಳಾಗಲಿ, ಮಾಲಿಂಗಿ ಮಡುವಾಗಲಿ, ತಲಕಾಡು ಮರಳಾಗಲಿ, ಮಾಲಿಂಗಿ ಮಡುವಾಗಲಿ, ಮೈಸೂರು ಮಹಾರಾಜರಿಗೆ ಮಕ್ಕಳಾಗದೆ ಹೋಗಲಿ.
ಮಕ್ಕಳಾಗದೆ ಹೋಗಲಿ ಎಂದು 3 ಶಾಪಗಳನ್ನು ಹಾಕುತ್ತಾ ಮಾಲಿಂಗಿ ಮಡುವಿನಲ್ಲಿ ಬಿದ್ದು ಮರಣ ಹೊಂದಿದವಳೆ ಈ ಅಲವೇಲಮ್ಮ. ನೋಡಿ ವಿದ್ಯಾರ್ಥಿಗಳೇ, ಇಂದಿನ ಒಂದು ತರಗತಿಯಲ್ಲಿ ಚಿಕ್ಕದ ಹೇಳಿದ್ದೇನೆ. ನಿಮ್ಗೆ ಇನ್ನೂ ಹೆಚ್ಚಿನ ಇತಿಹಾಸ ಎಲ್ಲ ಬೇಕು ಅಂತಂದಾಗ ವಿದ್ಯಾರ್ಥಿಗಳೇ, ಈ ನಮ್ಮ ಎಕ್ಸಲೆಂಟ್ ಇತಿಹಾಸ ಪುಸ್ತಕ ನೀವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಕಡೆ ಆನ್ಲೈನ್ ಆಗಿ ಎಲ್ಲ ದೊರೆತೈತಿ ವಿದ್ಯಾರ್ಥಿಗಳೇ. ನೀವು ಕೊಂಡು ಅಧ್ಯಯನ ಮಾಡಿ ಮತ್ತೆ ಪ್ರತಿನಿತ್ಯ ರಾತ್ರಿ 9 ಗಂಟೆಗೆ ಲೈವ್ ತರಗತಿ ಇರ್ತದೆ ವಿದ್ಯಾರ್ಥಿಗಳೇ. ಆಧುನಿಕ ಭಾರತ ಇತಿಹಾಸ ನಡೀತಾ ಇದೆ, ಅಲ್ಲಿ ನೀವು ಇತಿಹಾಸ ಅಧ್ಯಯನ ಮಾಡಬಹುದು ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು.